ಅಪರೂಪಕ್ಕೆ ಮನೆಗೆ ಬಂದ ಹಿರಿಯರಿಗೆ ಅಪರೂಪದ ಪುನರ್ಪುಳಿ ಬೀಜದ ಜ್ಯೂಸ್ ಕೊಡಲಿಕ್ಕಾದ ಖುಷಿ ನನಗೆ ಹೇಗಾಯಿತು ಗೊತ್ತಾ? ಪುನರ್ಪುಳಿ ಬೇಕು ಅಂತ 4-5 ವರ್ಷದಿಂದ ಕಾದಿದ್ದೆ, ಆದರೆ ಸಿಕ್ಕೇ ಇರಲಿಲ್ಲ. ಅದಕ್ಕೆ ಈ ಸಲ ಅಕ್ಕನ ಹತ್ರ ಹೇಳಿಟ್ಟೆ, ನಿಂಗೆಲ್ಲಾದರೂ ಸಿಕ್ಕಿದ್ರೆ ನನಗೂ ಇರಲಿ ಅಂತ. ಒಂದಿನ ಫೋನ್ ಮಾಡಿದ್ಲು, ಇಂಥ ಕಡೆ ಸಿಗ್ತಾ ಉಂಟು ಅಂತ. ಕೊನೆಗೂ KGಗೆ 300 ರೂಪಾಯಿ ಹಾಗೆ ಸಿಕ್ಕಿತು. ಅದೇ ದಿನ ಈ ಹಿರಿಯರು ನಮ್ಮನೆಗೆ ಬಂದದ್ದು. ನನಗಂತೂ ಖುಷಿಯೋ ಖುಷಿ. ಪುನರ್ಪುಳಿ ಕ್ಲೀನ್ ಮಾಡಿ ಒಂದೊಂದೇ ಕಟ್ ಮಾಡಿ ಬೀಜ ಬೇರೆ ಸಿಪ್ಪೆ ಬೇರೆ ಮಾಡಿಟ್ಟೆ. ಪುನರ್ಪುಳಿ ಡೈಜೆಷನ್ಗೆ ಒಳ್ಳೆಯದು. ಇದರಲ್ಲಿ ಕೂಲಿಂಗ್ ಎಫೆಕ್ಟ್ ಇರೋದ್ರಿಂದ ಸಮ್ಮರಿಗೆ ಒಳ್ಳೆಯದು. ವಿಟಮಿನ್ C ಸಹ ಜಾಸ್ತಿ ಉಂಟು. ಜ್ಯೂಸ್ ರೆಡಿ. ನಿಮಗೆ ರೆಸಿಪಿ ಕ್ಯಾಪ್ಷನ್ನಲ್ಲುಂಟು. ಅದರ ಸಿಪ್ಪೆಗೆ ಸಕ್ಕರೆ ಹಾಕಿ ಮುಚ್ಚಿಡಲಿಕ್ಕೆ, 5-6 ದಿನ ಮಗುಚ್ತಾ ಅಡಿಯಲ್ಲಿ ಸಕ್ಕರೆ ಇಲ್ಲದಿದ್ದರೆ ಪುನಃ ಹಾಕಲಿಕ್ಕೆ, ಆಮೇಲೆ 2-3 ದಿನ ಬಿಸಿಲಲ್ಲಿಡಲಿಕ್ಕೆ, ಬಂದ ದಪ್ಪ ಜ್ಯೂಸ್ ಬಾಟಲಲ್ಲಿ ಸ್ಟೋರ್ ಮಾಡಲಿಕ್ಕೆ. ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ಹೀಗೆ ಮಾಡಿಡ್ತಿದ್ರು, ಬಿಸಿಲಲ್ಲಿ ಆಡಿ ಬಂದು ಕುಡಿಲಿಕ್ಕೆ ಸೂಪರ್ ಆಗ್ತದೆ.